ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ದಯವಿಟ್ಟು ಯಾರು ಕೂಡ ಏನಪ್ಪ ಇವಳು ಯಾವಾಗಲೂ ಹೇಳಿದನ್ನೇ ಹೇಳ್ತಾ ಇರ್ತಾಳೆ ಅಂತ ದಯವಿಟ್ಟು ಅಂದುಕೊಳ್ಬೇಡಿ. ಇಲ್ಲಿ ಕಥೆ ಹಳೆದೇ ಆಗಿರಬಹುದು, ಆದರೆ ಟ್ವಿಸ್ಟ್ ಮಾತ್ರ ಹೊಸದು. ಏನ್ ಟ್ವಿಸ್ಟು ಹೇಳ್ತೀನಿ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ನೀವು ಈ ಕಾರ್ಯಕ್ರಮವನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕಾಂಗ್ರೆಸ್ ನಾಯಕ ರಾಹುಲ್ ಇಟಲಿ 2024ರ ಲೋಕಸಭಾ ಚುನಾವಣೆಯ ನಂತರ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂತ ಮೇಲೆ ಅವರ ವಿದೇಶಿ ಪ್ರವಾಸಗಳ ವಿಚಾರ ಪದೇ ಪದೇ ಚರ್ಚೆ ಅಂತೂ ಆಗ್ತಾನೆ ಇದೆ. ನಿಮಗೆ ಅದು ಗೊತ್ತಿದೆ ಅಂತ ಅಂದುಕೊಳ್ತೀನಿ. ಅಮೆರಿಕ ಪ್ರವಾಸದ ಬಗ್ಗೆ ಆಗಿರಬಹುದು, UK ಪ್ರವಾಸದ ವಿಚಾರ ಆಗಿರಬಹುದು, ಅಥವಾ ಯಾವುದೋ ಅನಾಮಿಕ ಮಹಿಳೆಯ ಜೊತೆಗೆ ಅವರ ಫೋಟೋಗಳ ವಿಚಾರ ಆಗಿರಬಹುದು, ಇಲ್ಲಾಂತಂದ್ರೆ ಕೊಲಂಬಿಯಾದಲ್ಲಿ ಯಾವ ಮಾಹಿತಿಯನ್ನು ಕೂಡ ನೀಡದೆ 15 ದಿನಗಳನ್ನ ಕಳೆದಿದ್ದಾಗಿರಬಹುದು. ಇನ್ನು ರೀಸೆಂಟ್ ಆಗಿ ಜರ್ಮನಿಯಲ್ಲಿ ಸೃಷ್ಟಿಯಾದಂತಹ ಒಂದಷ್ಟು ವಿವಾದಗಳು ಆಗಿರಬಹುದು. ಇನ್ನು ವಿಯೆಟ್ನಾಂ, ಅದೇ ರೀತಿ ಬೆಹರೇನ್ ಕೂಡ ಈ ಒಂದು ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತೆ. ಹೀಗೆ ರಾಹುಲ್ ಇಟಲಿ ಅವರ ವಿದೇಶಿ ಪ್ರವಾಸಗಳ ಗದ್ದಲ ಭಾರತದಲ್ಲಿ ಅಂತೂ ಪದೇ ಪದೇ ಸೃಷ್ಟಿ ಆಗ್ತಾನೆ ಇದೆ. ಸೊ ಈ ನಡುವೆ ಆಗಸ್ಟ್ ಅಲ್ಲಿ ಭಾರತದಲ್ಲಿ ಉಪರಾಷ್ಟ್ರಪತಿಗಳ ಚುನಾವಣೆ ನಡೆಯುವಂತಹ ಸಮಯದಲ್ಲಿ ರಾಹುಲ್ ಇಟಲಿ ಮಲೇಷ್ಯಾಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ರಾಹುಲ್ ಇಟಲಿ ಅವರ ಈ ಪ್ರವಾಸದ ಸಮಯದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಹುಡ್ಕೊಂಡ್ವು. ಯಾಕೆ ಅಂತಂದ್ರೆ ರಾಹುಲ್ ಇಟಲಿ ಅವರು ಮಲೇಷ್ಯಾದ ಲ್ಯಾಂಕಾವಿ ಬೀಚ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಉಗ್ರಗಾಮಿ ಜಾಕಿರ್ ನಾಯಕ್, ಅದೇ ರೀತಿ ಜಾರ್ಜ್ ಸೋರೋಸ್ ಮಗ ಅಲೆಕ್ಸಾಂಡರ್ ಸೋರೋಸ್ ಕೂಡ ಹಾಜರಿದ್ರ ಅನ್ನುವಂತಹ ಸುದ್ದಿ ಬರುತ್ತೆ. ಸೊ ಇದೇ ಸಮಯದಲ್ಲಿ ಭಾರತದಲ್ಲಿ ರಾಹುಲ್ ಇಟಲಿ ಅವರ ಭದ್ರತೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ CRPF ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಪತ್ರವನ್ನ ಬರೆಯುತ್ತೆ. ಸೊ ಆ ಪತ್ರದಲ್ಲಿ CRPF ಕೂಡ ರಾಹುಲ್ ಇಟಲಿ ವಿದೇಶಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಭದ್ರತೆಯ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ಲ, ತಮ್ಮ ಭದ್ರತೆಯನ್ನ ಭಾರತದಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಈ ಎಲ್ಲಾ ವಿಚಾರಗಳು ಒಂದಷ್ಟು ವರ್ಷಗಳಿಂದ ಅಫ್ಕೋರ್ಸ್ ಚರ್ಚೆ ಅಂತೂ ಆಗ್ತಾನೆ ಇದೆ. ಆದರೆ ಮೊದಲ ಬಾರಿಗೆ ರಾಹುಲ್ ಇಟಲಿ ಅವರ ಈ ವಿಚಾರ ವಿದೇಶಾಂಗ ವ್ಯವಹಾರಗಳ ಸಚಿವರಾದಂತಹ S ಜಯಶಂಕರ್ ಅವರವರೆಗೂ ಕೂಡ ತಲುಪಿ ನಿಂತಿದೆ. ವೀಕ್ಷಕರೇ, ಮೊದಲ ಬಾರಿಗೆ ರಾಹುಲ್ ಇಟಲಿ ಅವರ ವಿರುದ್ಧದ ಆ ದೂರಿನ ಬಗ್ಗೆ ನೇರವಾಗಿ ವಿದೇಶಾಂಗ ಸಚಿವರಾದಂತಹ S ಜಯಶಂಕರ್ ಅವರು ಇಲ್ಲಿ ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ಇದು ಕೇವಲ ಅವರ ವಿದೇಶಿ ಪ್ರವಾಸಗಳಿಗೆ ಸಂಬಂಧಪಟ್ಟಂತದ್ದಲ್ಲ, ಅಥವಾ ಅವರ ಮಲೇಷಿಯಾ, ಯುರೋಪ್ ಅಥವಾ ಅಮೆರಿಕ ಪ್ರವಾಸಗಳಿಗೆ ಕೂಡ ಸಂಬಂಧಪಟ್ಟಂತದ್ದಲ್ಲ. ಬದಲಾಗಿ ಇದು ರಾಹುಲ್ ಇಟಲಿ ಅವರನ್ನ ವಿದೇಶಕ್ಕೆ ಹೋಗದ ಹಾಗೆ ತಡೆಯುವಂತಹ, ಅವರ ಪಾಸ್ಪೋರ್ಟ್ ಅನ್ನ ಅಮಾನತುಗೊಳಿಸುವಂತಹ ಅಥವಾ ರದ್ದುಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಿರುವಂತದ್ದು. ವೀಕ್ಷಕರೇ, ರಾಹುಲ್ ಇಟಲಿ ಅವರ ಬ್ರಿಟಿಷ್ ಪೌರತ್ವದ ವಿಚಾರ ನಾನು ಮೊನ್ನೆಯಷ್ಟೇ ಹೇಳಿದ್ದೀನಿ ಕೂಡ, ಈಗ ಅದೊಂದು ಪ್ರಮುಖ ಹಂತಕ್ಕೆ ತಲುಪಿದ್ದಾಗಿದೆ. ಲಖನೌದ MP MLA ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ಕೂಡ ಪೂರ್ಣಗೊಂಡಿದೆ. ಜನವರಿ 12ನೇ ತಾರೀಕು ಅಂದ್ರೆ ಸೋಮವಾರ ಈ ಬಗ್ಗೆ ಪ್ರಮುಖ ತೀರ್ಮಾನ ಕೂಡ ಬರೋದಿದೆ. ಬಹುಶಃ ಈ ಕಾರ್ಯಕ್ರಮ ಬರೋ ಹೊತ್ತಿಗೆ ಏನಾದ್ರೂ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿರಬಹುದು. ಈ ಪ್ರಕರಣದ ಅರ್ಜಿದಾರರಾದಂತಹ BJP ನಾಯಕ S ವಿಘ್ನೇಶ್ ಶಿಶಿರ್ ಅವರು ಈ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ಈಗ ವಿಘ್ನೇಶ್ ಶಿಶಿರ್ ಅವರು ರಾಹುಲ್ ಇಟಲಿ ಅವರಿಗೆ ಸಂಬಂಧಿಸಿದಂತಹ ಈ ಬ್ರಿಟಿಷ್ ಪೌರತ್ವದ ಪ್ರಕರಣವನ್ನ ಈಗ ಭಾರತದ ಪ್ರಬಲ ವಿದೇಶಾಂಗ ಸಚಿವರಾದಂತಹ S ಜಯಶಂಕರ್ ಅವರಿಗೆ ತಲುಪಿಸಿ ಕೊಟ್ಟಿದ್ದಾರೆ. ವಿಘ್ನೇಶ್ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅದೇ ರೀತಿ S ಜಯಶಂಕರ್ ಅವರನ್ನು ಟ್ವೀಟ್ ಅಲ್ಲಿ ಟ್ಯಾಗ್ ಮಾಡಿ ರಾಹುಲ್ ಇಟಲಿ ಅವರ ಬ್ರಿಟಿಷ್ ಪೌರತ್ವದ ವಿಚಾರ ಈಗ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಸೊ ಈ ಸಂದರ್ಭದಲ್ಲಿ ಅವರ ಪಾಸ್ಪೋರ್ಟ್ ಅನ್ನು ತಕ್ಷಣವೇ ರದ್ದುಗೊಳಿಸಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ವೀಕ್ಷಕರೇ, ವಿಘ್ನೇಶ್ ಅವರು ಬ್ರಿಟಿಷ್ ಪಾಸ್ಪೋರ್ಟ್ ಆಗಿರಬಹುದು, ಡಬಲ್ ಪಾಸ್ಪೋರ್ಟ್ ಆಗಿರಬಹುದು, ಬ್ರಿಟಿಷ್ ಪೌರತ್ವ ಆಗಿರಬಹುದು, ಇನ್ನು ಬ್ಯಾಕಪ್ಸ್ ಕಂಪನಿಯಿಂದ ಹಿಡಿದು ಬೇನಾಮಿ ಕಂಪನಿಗಳವರೆಗೆ ಎಲ್ಲಾ ಪುರಾವೆಗಳನ್ನ ನಾನು ಸಲ್ಲಿಸಿದ್ದೀನಿ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಕೇವಲ ಒಂದು ಟ್ವೀಟ್ ಇಂದ ಇಲ್ಲಿ ವಿದೇಶಾಂಗ ಸಚಿವರು ನೇರವಾಗಿ ಕ್ರಮವನ್ನ ಕೈಗೊಳ್ತಾರೆ, ಅದಕ್ಕೆ ರೆಸ್ಪಾಂಡ್ ಅನ್ನ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಆದ್ರೆ ಇದಕ್ಕೂ ಮೊದಲೇ ವಿಘ್ನೇಶ್ ಶಿಶಿರ್ ಅವರು ನ್ಯಾಯಾಲಯದಲ್ಲೂ ಕೂಡ ಈ ಬೇಡಿಕೆಯನ್ನ ಸಲ್ಲಿಸಿರೋದ್ರಿಂದ ಒಂದಷ್ಟು ಹೋಪ್ಸ್ ಅಂತೂ ಇದೆ. ವಿಘ್ನೇಶ್ ಅವರು ಸತತ 3 ದಿನಗಳ ಕಾಲ ನ್ಯಾಯಾಲಯದಲ್ಲಿ ವಾದವನ್ನ ಮಂಡಿಸಿ ರಾಹುಲ್ ಇಟಲಿ ಅವರ ವಿರುದ್ಧದ ಗಂಭೀರ ಅಂಶಗಳನ್ನು ಇಲ್ಲಿ ಬಯಲು ಮಾಡಿದ್ದಾರೆ. ಸೊ ಈ ಪ್ರಕರಣ ಬ್ರಿಟನ್ನ ಪುರಾವೆಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಅಂಡ್ ಆ ಪುರಾವೆಗಳನ್ನ ಸಂಗ್ರಹಿಸೋದಕ್ಕೆ ಸುಮಾರು 30 ತಿಂಗಳುಗಳು ಬೇಕಾಗಿರೋದ್ರಿಂದ ರಾಹುಲ್ ಇಟಲಿ ಅವರು ವಿದೇಶಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ಪುರಾವೆಗಳ ತಿದ್ದುಪಡಿ ಆಗಬಹುದು ಅಥವಾ ಅಲ್ಲಿ ಪುರಾವೆಗಳನ್ನ ನಾಶಪಡಿಸುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಯಾರು ವಿಘ್ನೇಶ್ ಶಿಶಿರ್ ಅವರು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ತನಿಖೆಯ ಅವಧಿಯಲ್ಲಿ ರಾಹುಲ್ ಇಟಲಿ ಅವರ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಬೇಕು ಅಥವಾ ಅವರಿಗೆ ವಿದೇಶಕ್ಕೆ ಹೋಗದ ಹಾಗೆ ತಡೆಯೋದಕ್ಕೆ ವಿದೇಶಾಂಗ ಸಚಿವಾಲಯಕ್ಕೆ ನಿರ್ದೇಶನವನ್ನ ಕೊಡಬೇಕು ಅಂತ ಇಲ್ಲಿ ಅವರು ನ್ಯಾಯಾಲಯವನ್ನ ವಿನಂತಿ ಮಾಡಿರುವಂತದ್ದು. ವೀಕ್ಷಕರೇ,
ಜನವರಿ 12ನೇ ತಾರೀಕು ನ್ಯಾಯಾಲಯ ತನ್ನ ತೀರ್ಪನ್ನ ನೀಡುತ್ತೆ. ಅಂಡ್ ಈ ಬೇಡಿಕೆಯ ಬಗ್ಗೆ ಕೂಡ ಅಲ್ಲಿ ಸ್ಪಷ್ಟತೆ ಸಿಗಬಹುದು. ನನ್ನ ಕಾರ್ಯಕ್ರಮ ಬರುವ ಹೊತ್ತಿಗೆ ನಾನು ಆಗ್ಲೇ ಹೇಳಿದ ಹಾಗೆ ಏನಾದ್ರೂ ಬಹುಶಃ ಈ ವಿಚಾರದಲ್ಲಿ ಸಣ್ಣ ಮಟ್ಟಿನ ಅಥವಾ ದೊಡ್ಡ ಮಟ್ಟಿನ ಡೆವಲಪ್ಮೆಂಟ್ ಆಗಿರಬಹುದು ಅಂತ ಭಾವಿಸ್ತೀನಿ. ಭಾರತದ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಹಾಲಿ ಸಂಸದರ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಿದಂತ ಉದಾಹರಣೆ ಇಲ್ಲ. ಆದರೆ 1926ರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸುಬ್ರಹ್ಮಣ್ಯನ ಸ್ವಾಮಿ ಅವರ ಪಾಸ್ಪೋರ್ಟ್ ಒಂದು ಬಾರಿ ರದ್ದುಗೊಳಿಸಲಾಗಿತ್ತು. ಅಲ್ಲಿ ಕಾರಣ ಏನಾಗಿತ್ತು ಅಂತಂದ್ರೆ ಅವರು ವಿದೇಶಗಳಲ್ಲಿ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯನ್ನು ತರ್ತಾ ಇದ್ರು, ಅದೇ ರೀತಿ ಭದ್ರತೆಗೆ ಅಪಾಯವನ್ನು ಓಡ್ತಾ ಇದ್ದಾರೆ ಅನ್ನುವಂತಹ ಕಾರಣವನ್ನು ಕೊಟ್ಟಿದ್ರು. ಇನ್ನು ಅದು ಬಿಟ್ರೆ 2016ರಲ್ಲಿ ವಿಜಯ್ ಮಲ್ಯ ಅವರ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸಲಾಗಿತ್ತು. ಸೊ ಅವರು ಆಗ ಸಂಸದರು, ಅಫ್ಕೋರ್ಸ್ ಅವರು ಸಂಸದ ಆಗಿರಲಿಲ್ಲ, ಬಟ್ ನಿಮಗೆ ಗೊತ್ತಲ್ವಾ ವಿಚಾರ ಏನು ಅಂತ. ಹಾಗಾಗಿ ದೇಶದ ಭದ್ರತೆಗೆ ಅಪಾಯ ಅಂತ ಇದ್ದಾಗ ಅಥವಾ ಆರ್ಥಿಕ ಅಪರಾಧಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಅಥವಾ ನ್ಯಾಯಾಲಯದ ಆದೇಶ ಅನ್ನುವಂಥದ್ದು ಇದ್ದಾಗ ಪಾಸ್ಪೋರ್ಟ್ ರದ್ದುಗೊಳಿಸೋದಕ್ಕೆ ಅಲ್ಲಿ ಎಲ್ಲ ಅವಕಾಶಗಳು ಇರುತ್ತವೆ. ವೀಕ್ಷಕರು, ಇಲ್ಲಿ ಒಂದು ವೇಳೆ ನ್ಯಾಯಾಲಯ ಈ ವಿಚಾರದಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸ್ವತಂತ್ರ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಅವಕಾಶವನ್ನ ನೀಡಿಬಿಟ್ರೆ ರಾಹುಲ್ ಇಟಲಿ ಅವರ ಪಾಸ್ಪೋರ್ಟ್ ಭವಿಷ್ಯ ಅಫ್ಕೋರ್ಸ್ ಎಸ್ ಜಯಶಂಕರ್ ಅವರ ಕೈಯಲ್ಲಿ ಇರುತ್ತೆ. ಕೇಂದ್ರ ಸರ್ಕಾರ ಅದೇ ರೀತಿ ಬಿಜೆಪಿ ಕೂಡ ರಾಹುಲ್ ಇಟಲಿ ಅವರು ವಿದೇಶಗಳಲ್ಲಿ ಭಾರತದ ವರ್ಚಸ್ಸಿಗೆ ಧಕ್ಕೆನ ತರ್ತಾ ಇದ್ದಾರೆ ಅಂತ ಬಹಳ ಒತ್ತಿ ಸತತವಾಗಿ ಅದನ್ನ ಆರೋಪವನ್ನಂತೂ ಮಾಡ್ತಾ ಇದೆ. ಇತ್ತೀಚೆಗೆ ಜಾರ್ಜ್ ಸೋರೋಸ್ ಅವರ ಫೌಂಡೇಶನ್ ಸದಸ್ಯರ ಜೊತೆಗೆ ರಾಹುಲ್ ಇಟಲಿ ನಡೆಸಿದಂತಹ ಮೀಟಿಂಗ್ ಬಹಳ ವಿವಾದಕ್ಕೀಡಾಗಿತ್ತು. ಇನ್ನು ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ವೇದಿಕೆ ಸಿಗುತ್ತೋ ಅಲ್ಲಿಗೆ ಹೋಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದು ಕೂಡ ವಿವಾದಕ್ಕೆ ಈಡಾಗಿತ್ತು. ಹಾಗಾಗಿ ಇಲ್ಲಿ ಕೇವಲ ರಾಜಕೀಯ ಅಂತ ಮಾತ್ರ ನೋಡೋದಕ್ಕಾಗಲ್ಲ, ಮುಖ್ಯವಾಗಿ ಭದ್ರತೆಯ ವಿಚಾರ ಇಲ್ಲಿ ಸೇರಿರೋದ್ರಿಂದ, ಭಾರತ ವಿರೋಧಿ ಸಂಘಟನೆಗಳ ಜೊತೆಗೆ ಅವರು ಸಭೆಯನ್ನ ನಡೆಸ್ತಾ ಇರುವಂತಹ ಆರೋಪಗಳು ಇರೋದ್ರಿಂದ ಭದ್ರತೆಯ ದೃಷ್ಟಿಯನ್ನ ಇಟ್ಕೊಂಡು ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂತಹ ಸಾಧ್ಯತೆಯನ್ನ ಇಲ್ಲಿ ತಳ್ಳಿ ಹಾಕೋ ಹಾಗೆ ಇಲ್ಲ. ಬ್ರಿಟನ್ ಅಲ್ಲಿ ರಾಹುಲ್ ಇಟಲಿ ಅವರು ಪುರಾವೆಗಳನ್ನ ನಾಶ ಮಾಡಬಹುದು ಅನ್ನುವಂಥ ಅಂಶವನ್ನ ಇಲ್ಲಿ ನ್ಯಾಯಾಲಯ ಒಪ್ಪಿಕೊಂಡರೆ ಅವರ ಪ್ರವಾಸವನ್ನ ಒಂದಷ್ಟು ದೇಶಗಳಿಗೆ ಮಾತ್ರ ಸೀಮಿತಗೊಳಿಸಬಹುದು. ಈ ಹಿಂದೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಂಜಯ್ ಗಾಂಧಿ ಅವರ ಪಾಸ್ಪೋರ್ಟ್ ಅನ್ನ ಕೂಡ ಈ ರೀತಿ ಸೀಮಿತಗೊಳಿಸಲಾಗಿತ್ತಂತೆ. ಒಟ್ಟಾರೆಯಾಗಿ ಈ ಪ್ರಕರಣ ಅತ್ಯಂತ ಉನ್ನತ ಮಟ್ಟದ ತಿರುವನ್ನ ಅಫ್ಕೋರ್ಸ್ ಪಡ್ಕೊಂಡಿದೆ. ಹಾಗೆ ಒಂದು ರೀತಿ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. ನೋಡೋಣ. ಈ ವಿಚಾರದಲ್ಲಿ ಸೀರಿಯಸ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆದಷ್ಟು ಬೇಗ ವಿದೇಶಾಂಗ ಸಚಿವರಾದಂತಹ ಎಸ್ ಜಯಶಂಕರ್ ಅವರು ರಾಹುಲ್ ಇಟಲಿ ಅವರ ಪಾಸ್ಪೋರ್ಟ್ ವಿಚಾರದಲ್ಲಿ ಮಹತ್ವದ ತೀರ್ಮಾನವನ್ನ ಪ್ರಕಟಿಸಬಹುದು. ನ್ಯಾಯಾಲಯದ ನಿಲುವು ರಾಹುಲ್ ಅವರ ವಿರುದ್ಧ ಆಗಿದ್ದರೆ ವಿದೇಶಾಂಗ ಸಚಿವರು ಟೈಮ್ ವೇಸ್ಟ್ ಮಾಡದೆ ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಆಫ್ಕೋರ್ಸ್ ಇದೆ. ಹಾಗೆ ಆದರೆ ಇದು ಭಾರತದ ಸಂಸದೀಯ ಇತಿಹಾಸದಲ್ಲೇ ಮೊದಲ ಅಂತಹ ಘಟನೆಯಾಗಿ ಉಳ್ಕೊಳ್ಳುತ್ತೆ. ರಾಹುಲ್ ಇಟಲಿ ಬಹಳಷ್ಟು ಇತಿಹಾಸಗಳಿಗೆ ಈವರೆಗೆ ನಾಂದಿಯನ್ನು ಹಾಡಿದ್ದಾರೆ, ಸಾಕ್ಷಿ ಆಗಿದ್ದಾರೆ. ಸೊ ಇದಕ್ಕೂ ಸಾಕ್ಷಿ ಆದರೆ ಆಶ್ಚರ್ಯ ಪಡಬೇಕಾಗಿರುವಂಥದ್ದು ಏನಿಲ್ಲ. ಆದರೆ ಆಮೇಲೆ ಏನು ಅನ್ನುವಂಥದ್ದು ಇರೋದು ಮಜಾ. ನೀವೇನಂತೀರಾ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.